हरि ओम देवं नारायणं नत्वा सर्वदोषविवर्जितं परिपूर्णं गुरूंश्चान्यं गीतार्थं वक्ष्यामि लेशतः हरि ओम ಇಲ್ಲಿ 18ನೇ ಶ್ಲೋಕ ಗೀತೆಯ 18ನೇ ಶ್ಲೋಕ ಅದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ನಾನು ವಕ್ತವ್ಯಂ ಸರ್ವಂ ಉಕ್ತ್ವಾ ಉಪಸಂಹಾರಃ ಕ್ರಿಯತೆ. ತತ್ಕಿಂ ಆತ್ಮನಿತ್ಯವಿಷಯೇ ಸರ್ವಶಂಕೋದ್ಧಾರೋ ಜಾತಃ ಯೇನ ತಸ್ಮಾತ್ ಯುಧ್ಯಸ್ವ ಉಪಸಂಹ್ರಿಯತೆ ಇತ್ಯತೋ ಜಾತಃ ಇತ್ಯಹ. ಈ ಬಿಂಬಾಖ್ಯಾದಿಗಳ ವಿಷಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತಾಃ ಶರೀರಿಣಃ ಅನಾಶಿನಃ ಅಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ ಅನ್ನುವಂತಹ ವಿಷಯದಲ್ಲಿ ಈಗ ತಿಳಿಸಿಕೊಡ್ತಾ ಇದ್ದಾರೆ. ಬಿಂಬ ಮತ್ತು ಪ್ರತಿಬಿಂಬ, ಬಿಂಬ ಪ್ರತಿಬಿಂಬ ಭಾವಗಳ ಬಗ್ಗೆ ಇಲ್ಲಿ ವಿಮರ್ಶೆ ಆಗ್ತಾ ಇದೆ. ಅದನ್ನ ಟೀಕಾರಾಯರು ಆಚಾರ್ಯರು ಹೇಳಿದ ಮಾರ್ಗದಲ್ಲಿ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಉಪಾಧಿ ಬಿಂಬ ಸಾನ್ನಿಧ್ಯ ನಾಶೇ ಸತಿ ಪ್ರದರ್ಶಕೆ ಆದರ್ಶೆ ಉಪಾದವು ಬಿಂಬೇ ಚ ಅವಶಿಷ್ಟೇ ಅವಿನಷ್ಟೇ ಪ್ರತಿಬಿಂಬ ನಾಶ ನಹಿ ಅಸ್ತಿ. ಈಗ ಬಿಂಬ ಮತ್ತು ಪ್ರತಿಬಿಂಬ, ಕನ್ನಡಿ ಆದರ್ಶದಲ್ಲಿ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂತಹ ಅಂದ್ರೆ ಆದರ್ಶದಲ್ಲಿ ಕನ್ನಡಿಯ ಒಳಗೆ ನಮ್ಮ ಮುಖ ಕಾಣ್ತಾ ಇದೆ. ಕನ್ನಡಿ ಹೊರಟೋಯ್ತು ಅಂತಂದ್ಮೇಲೆ ನಮ್ಮ ಮುಖ ಹೊರಟೋಗುತ್ತಾ? ಕನ್ನಡಿ ಹೊರಟೋಯ್ತು ಅಂದ್ರೆ ನಮ್ಮ ಮುಖ ಹೊರಟೋಗುತ್ತಾ? ಅಥವಾ ಕನ್ನಡಿಯಲ್ಲಿ ಕಾಣತಕ್ಕಂತ ನಮ್ಮ ಮುಖ ನಾಶ ಆಗ್ಬಿಡುತ್ತಾ? ಆಗೋದಿಲ್ಲ. ಆದ್ದರಿಂದ ಯಾಕಾಗೋದಿಲ್ಲ ಅಂದ್ರೆ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ, ಚಿತ್ವಾತ್ ಜಡೇಶು ಅಯಾವದ್ವಸ್ತು ಭಾವಿತ್ವಾತ್ ಸರ್ವತ್ರ ಭೇದಾಭಾವು ಚಿತ್ಸ್ವರೂಪತ್ವೇತು ಯಾವದ್ವಸ್ತು ಭಾವಿತ್ವಾತ್ ಅಭೇದ ಏವ ಇತಿ ಭಾವ. ಇಲ್ಲಿ ಬಿಂಬ ಪ್ರತಿಬಿಂಬ ಅಂತ ಹೇಳಕ್ಕೆ ಒಂದು ಕನ್ನಡಿ ಯಾವುದು, ಆದರ್ಶ ಯಾವುದು ಅನ್ನುವ ಪ್ರಶ್ನೆಗೆ ಲೋಕದೃಷ್ಟಿ, ಲೋಕದ ರೀತಿಯಿಂದ ನಾವು ದೃಷ್ಟಾಂತವನ್ನ ತಗೊಳ್ಳೋದಾದ್ರೆ ಅದು ಕನ್ನಡಿ ಅಂತ ಆಗತ್ತೆ. ಕನ್ನಡಿ ನಾಶ ಆಯ್ತು ಅಂತಂದ್ರೆ ಪ್ರತಿಬಿಂಬ ನಾಶ ಆಯ್ತು ಅಂತ ಲೋಕದಲ್ಲಿ ವ್ಯವಹಾರ ಮಾಡೋದನ್ನು ನಾವು ಕಾಣಬಹುದಾಗಿದೆ. ಆದ್ರೆ ಇಲ್ಲಾಗುವಾಗ, ಬಿಂಬ ಪ್ರತಿಬಿಂಬ ಜೀವನ ವಿಷಯದಲ್ಲಿ ಆಗುವಾಗ, ಚಿತ್ಸ್ವರೂಪದ ವಿಷಯದಲ್ಲಿ ಇದು ಬರುವಾಗ ಸ್ವಸ್ತಿಯ ಉಪಾಧಿತ್ವೇ, ಜೀವನೇ ಉಪಾಧಿಯಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಿತ್ಯಶ್ಚ ಉಪಾಧಿ ಕಶ್ಚಿದಸ್ತಿ ದ್ವಿವಿಧ ಉಪಾಧಿ ಆತ್ಮನಃ. ಆತ್ಮನಿಗೆ ಎರಡು ರೀತಿಯಾಗಿರತಕ್ಕಂಥ ಉಪಾಧಿ ಅಂತನ್ನೋದು ಇರುತ್ತಂತೆ. ಆಚಾರ್ಯ ಹೇಳ್ತಾ ಇದ್ದಾರೆ ಇಲ್ಲಿ, ಜೀವನಿಗೆ ಒಟ್ಟು ದ್ವಿವಿಧ ಉಪಾಧಿ, ಎರಡು ರೀತಿಯಾದಂತಹ ಉಪಾಧಿ ಇದೆ. ಒಂದು ನಿತ್ಯೋಪಾಧಿ ಅಂತ ಹೇಳಿ, ಮತ್ತೊಂದು ಅನಿತ್ಯ ಉಪಾಧಿ ಅಂತ. ತುಂಬಾ ಡೀಪ್ ಆಗಿ ಚಿಂತನೆ ಮಾಡ್ಲಿಕ್ಕಿರತಕ್ಕಂತ ವಿಷಯಗಳಿದೆಲ್ಲ.
ಒಟ್ಟು ಎರಡು ರೀತಿಯಾದ ಉಪಾಧಿ ಜೀವನಿಗೆ. ಇಷ್ಟು ತಿಳ್ಕೊಳ್ಳಿ ಸಾಕು. ಒಟ್ಟು ಜೀವನಿಗೆ ಎರಡು ರೀತಿಯಾದಂತಹ ಉಪಾಧಿಗಳಿವೆ. ಒಂದು ನಿತ್ಯೋಪಾಧಿ, ಮತ್ತೊಂದು ಅನಿತ್ಯೋಪಾಧಿ. ನಿತ್ಯವಾದ ಉಪಾಧಿ ಅಂತ ಒಂದು, ಅನಿತ್ಯವಾದ ಉಪಾಧಿ ಅಂತ ಒಂದು. ನಿತ್ಯವಾದ ಉಪಾಧಿ ಯಾವಾಗ್ಲೂ ಇರುತ್ತೆ. ಅದಕ್ಕೆ ನಾಶ ಅಂತ ಅನ್ನೋದೇ ಇಲ್ಲ. ನಿತ್ಯಸ್ಯ ಅವಸ್ಥಾನಂ. ನಿತ್ಯೋಪಾಧಿ ಯಾವಾಗ್ಲೂ ಇರುತ್ತೆ. ಅನ್ಯಸ್ಯ ನಿವೃತ್ತಿ ಮುಕ್ತವು. ಅನಿತ್ಯ ಉಪಾಧಿ ಅಂತನ್ನೋದು ಮುಕ್ತಿ ಆಗುವಾಗ ಹೊರಟೋಗುತ್ತೆ. ಆ ಅನಿತ್ಯ ಉಪಾಧಿಯನ್ನೇ ಲಿಂಗದೇಹ ಅಂತ ಕರೆಯೋದು. ಅನಿತ್ಯ ಉಪಾಧಿ ಲಿಂಗದೇಹ, ನಿತ್ಯೋಪಾಧಿ ಅವನೇ, ಜೀವಸ್ವರೂಪವೇ, ಚಿತ್ಸ್ವರೂಪವೇ. ಆದ್ದರಿಂದ ಎರಡು ರೂಪವಾಗಿರತಕ್ಕಂತಹ ಉಪಾಧಿ ಜೀವನಿಗಿದೆ. ಒಂದು ನಿತ್ಯ, ಒಂದು ಅನಿತ್ಯ. ನಿತ್ಯೋಪಾಧಿ ಜೀವಸ್ವರೂಪ, ಅನಿತ್ಯ ಉಪಾಧಿ ಲಿಂಗದೇಹ. ಜೀವಸ್ವರೂಪ ಮುಕ್ತಿಯಲ್ಲೂ ಇರುತ್ತೆ, ಅನಿತ್ಯ ಉಪಾಧಿ ಲಿಂಗದೇಹ ಮುಕ್ತಿ ಆಗುವಾಗ ನಾಶವಾಗಿ ಬಿಡುತ್ತೆ ಅಂತ ಅನ್ನೋದು ಸಿದ್ಧಾಂತ. ಅದಕ್ಕೆ ಆಚಾರ್ಯರು ಒಂದು ಭಾಷ್ಯವನ್ನ ಕೊಡ್ತಾರೆ. ಪ್ರತಿಪತ್ತೌ ವಿಮೋಕ್ಷಸ್ಯ ನಿತ್ಯೋಪಾಧ್ಯ ಸ್ವರೂಪಯ ಚಿದ್ರೂಪಯ ಯುತೋ ಜೀವಃ ಕೇಶವ ಪ್ರತಿಬಿಂಬಕಃ ಇತಿ ಭಗವದ್ವಚನಂ. ಪರಮಾತ್ಮನ ಒಂದು ಮಾತನ್ನ ಇಲ್ಲಿ ಆಚಾರ್ಯರು ನಮಗೆ ಪ್ರಮಾಣತ್ವೇನ ಉದಾಹರಣೆ ಮಾಡ್ತಾ ಇದ್ದಾರೆ. ವಿಮೋಕ್ಷಸ್ಯ ಪ್ರತಿಪತ್ತೌ, ಜೀವನಿಗೆ, ಒಂದು ಸಾತ್ವಿಕ ಜೀವನಿಗೆ ಮೋಕ್ಷ ಅಥವಾ ಮುಕ್ತಿ ಅಂತನ್ನೋದಾಗುವಾಗ ನಿತ್ಯೋಪಾಧ್ಯ ಚಿದ್ರೂಪಯ ಸ್ವರೂಪಯ, ತನ್ನ ಸ್ವರೂಪಭೂತವಾಗಿರತಕ್ಕಂತಹ ನಿತ್ಯವಾದ ಉಪಾಧಿಯಿಂದ ಕೂಡಿದಂತಹ ಕೇಶವನ ಪ್ರತಿಬಿಂಬನಾಗಿದ್ದಾನೆ ಜೀವ. ಅಂದ್ರೆ ಬಿಂಬ ಪ್ರತಿಬಿಂಬ ಭಾವ ಅಂತನ್ನೋದು ಮುಕ್ತಿಯಲ್ಲಿಯೂ ಇರುತ್ತೆ ಅನ್ನೋ ಸಿದ್ಧಾಂತ. ಬಿಂಬ ಪ್ರತಿಬಿಂಬ ಭಾವ ಮುಕ್ತಿಯ ಅವಸ್ಥೆಯಲ್ಲಿಯೂ ಇರ್ತದೆ. ಅದು ಯಾವತ್ತಿಗೂ ನಾವು ದೇವರ ಪ್ರತಿಬಿಂಬರು ಅಲ್ಲ ಅಂತ ಇಲ್ಲ. ಯಾವಾಗಲೂ ಕೂಡ ಜೀವ ಭಗವಂತನ ಪ್ರತಿಬಿಂಬನಾಗಿಯೇ ಇದ್ದಾರೆ. ಆದ್ದರಿಂದ ಪ್ರತಿಬಿಂಬ ನಾಶ ಆಗಿಬಿಡುತ್ತೆ ಅಂತ ಎಲ್ಲಿ ಮಾತು ಬರುತ್ತೋ ಅಂಥ ಕಡೆಗಳಲ್ಲಿ ಅನಿತ್ಯ ಉಪಾಧಿ ಅಂತ ಇಟ್ಕೊಳ್ಬೇಕು. ನಾನು ಹೇಳಿದೆ, ಮೊದಲು ಹೇಳಿದೆ. ಈಗ ಅನಿತ್ಯ ಉಪಾಧಿ ಅಂತ ಹೇಳಿದರೆ ಅದು ಲಿಂಗದೇಹ. ಲಿಂಗದೇಹ ಎನ್ನುವಂತಹ ಅನಿತ್ಯ ಉಪಾಧಿಯಿಂದ ಕೂಡಿರತಕ್ಕಂತಹ ಜೀವ ಏನಾಗ್ತಾನೆ, ಮುಕ್ತಿಗೆ ಹೋಗುವಾಗ ಅದನ್ನ ಕಳ್ಕೊಂಡು ಸ್ವರೂಪಭೂತವಾದ ಆತ್ಮಸ್ವರೂಪವೇ ಆಗಿರತಕ್ಕಂತಹ ನಿತ್ಯ ಉಪಾಧಿಯಿಂದ ಕೂಡಿದವನಾಗಿ ದೇವರ ಪ್ರತಿಬಿಂಬನಾಗಿ ಮೋಕ್ಷದಲ್ಲಿ ಇರ್ತಾನೆ. ಅಂತನ್ನೋದು ಈ ಶ್ಲೋಕದ ಸಮಗ್ರವಾದ ಅರ್ಥ. ಆದ್ದರಿಂದ ಅರ್ಜುನ ತಸ್ಮಾತ್ ಯುದ್ಧಸ್ವ, ಆದ್ದರಿಂದ ನೀನು ಯುದ್ಧ ಮಾಡು. ಮುಂದೆ ಶ್ಲೋಕ ಹೇಳುತ್ತೆ, ಹಾಗಾದ್ರೆ ವ್ಯವಹಾರ ಮಾಡ್ತಾರಲ್ಲ, ಆತ್ಮ ಸಾಯ್ತಾನೆ, ಆತ್ಮ ಹೋಗತ್ತೆ, ಆತ್ಮ ಹುಟ್ಟಿದ, ಆತ್ಮ ಸತ್ತ ಅಂತ ಲೋಕದಲ್ಲಿ ಆತ್ಮ ನಿತ್ಯ ಇದ್ದಾರೆ. ಯಾಕೆ? ನಿತ್ಯೋಪಾಧಿಯಿಂದ ಕೂಡಿರತಕ್ಕಂಥವು ನಿತ್ಯಾತ್ಮ ಅಂತ ಹೇಳಿದ್ರು. ನಿತ್ಯವಾದ ಉಪಾಧಿಯಿಂದ ಕೂಡಿದಂತಹ ವ್ಯಕ್ತಿ ನಿತ್ಯನಾಗಿರತಕ್ಕಂತಹ ಆತ್ಮ ಅಂತ, ಬೇರೆಯವನಲ್ಲ.
ನಿತ್ಯೋಪಾಧ್ಯ ಸ್ವರೂಪಯ ಚಿದ್ರೂಪಯ ಯುತೋ ಜೀವ ಅಂತ ಪ್ರಮಾಣ ವಾಕ್ಯವನ್ನ ಕೊಟ್ಟಿದ್ದಾರೆ ಆಚಾರ್ಯ. ನಿತ್ಯವಾದ ಉಪಾಧಿಯಿಂದ ಕೂಡಿದವನು ನಿತ್ಯನಾಗಿರತಕ್ಕಂಥ ಆತ್ಮ ಅಂತ ಹೇಳಿದ ಮೇಲೆ ಆತ್ಮ ನಾಶ ಆಗತ್ತೆ, ಆತ್ಮನಿಗೆ ನಾಶ ಉಂಟು ಅಂತೆಲ್ಲ ಕೆಲವು ವ್ಯವಹಾರದ ಮಾತುಗಳು ಲೋಕದಲ್ಲಿ ಬರ್ತಾ ಇದೆಯಲ್ಲ, ಅದು ಹೇಗೆ ಅಂದ್ರೆ ಅದನ್ನ ಕೇವಲ ಭ್ರಾಂತಿ, ವ್ಯವಹಾರಸ್ತು ಭ್ರಾಂತಃ ಇತ್ಯಾಹ. ವ್ಯವಹಾರ ಭ್ರಾಂತಿ, ಆತ್ಮ ನಾಶ ಆಗತ್ತೆ, ಆತ್ಮ ಸಾಯ್ತಾನೆ ಎನ್ನುವ ವ್ಯವಹಾರ ಕೇವಲ ಭ್ರಾಂತಿ ಮಾತ್ರ, ಅದು ಕೇವಲ ಭ್ರಾಂತಿ. ಆದ್ದರಿಂದ ಕೃಷ್ಣ ಶ್ಲೋಕವನ್ನು ಹೇಳ್ತಾ ಇದ್ದಾನೆ, 19ನೇ ಶ್ಲೋಕ. ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಆಚಾರ್ಯ ಭಾಷ್ಯ ಬರೆದ್ರ ಮೊದಲೇ ಹೇಳಿದೆ ನಾನು, ವ್ಯವಹಾರಸ್ತು ಭ್ರಾಂತ ಇತ್ಯಾಹ ಯ ಏನಮಿತಿ. ಇಲ್ಲಿ ಮತ್ತೆ ಆತ್ಮನಿತ್ಯತ್ವವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಜೀವನಿತ್ಯತ್ವವನ್ನ ಪ್ರತಿಪಾದನೆ ಮಾಡತಕ್ಕಂತಹ ವಿಷಯಗಳಿದೆಲ್ಲ ಪೂರ್ತಿ ಜೀವನಿತ್ಯತ್ವ ಜೀವನಿತ್ಯತ್ವ ಜೀವನಿತ್ಯತ್ವ. ಇಲ್ಲಿ ಮತ್ತೆ ಜೀವನಿತ್ಯತ್ವವನ್ನ ಪ್ರತಿಪಾದನೆ ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಈ ಶ್ಲೋಕಕ್ಕೆ ತಾತ್ಪರ್ಯ ಜೀವನಿತ್ಯತ್ವವನ್ನ ಪ್ರತಿಪಾದನೆ ಮಾಡೋದಲ್ಲ. ಆಕ್ಚುಯಲ್ ಆಗಿ ಹಿಂದಿನ ಶ್ಲೋಕಗಳಲ್ಲಿ ಜೀವನಿತ್ಯತ್ವ ಪ್ರತಿಪಾದನೆ ಮಾಡಿ ಆಗಿದೆ. ಜೀವನಿತ್ಯ ಇದ್ದಾನೆ, ಆದ್ದರಿಂದ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ವಿಷಯಗಳನ್ನೆಲ್ಲ ಅತ್ಯಂತ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿ ಆಗಿದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕಿಂತು ನಿಷ್ಠಂಕಿತಂ ಚೇದ್ ಆತ್ಮನೋ ನಿತ್ಯತ್ವಂ. ಅಲ್ಲಪ್ಪ, ಆತ್ಮ ನಿತ್ಯತ್ವ ಗಟ್ಟಿಯಾಗಿ ಪ್ರಮಾಣ ಭರಿತವಾಗಿ ನಿಂತು ಬಿಟ್ರೆ ನಮ್ಮ ಕಣ್ಣು ಮುಂದೆ, ಮತ್ ತದ್ ಕಾಗತಿ ತದ್ ಧರಣಂ ವ್ಯವಹಾರಸ್ಯ. ಅಲ್ಲಪ್ಪ, ಹಾಗಾದ್ರೆ ಜೀವ ನಿತ್ಯ ಅಂತ ಅನೇಕ ಶ್ಲೋಕಗಳಲ್ಲಿ ಕೃಷ್ಣ ಪ್ರತಿಪಾದನೆ ಮಾಡಿಕೊಟ್ಟಾಗಿದೆ. ಈಗ ಮತ್ತೆ ಜೀವ ಸಾಯ್ತಾನೆ, ಜೀವನನ್ನ ಕೊಲ್ಲಬಹುದು ಅಂತೆಲ್ಲ ಲೋಕದಲ್ಲಿ ವ್ಯವಹಾರ ನಾವು ಮಾತಾಡ್ತೀವಲ್ಲ, ಜೀವ ಹೋಯ್ತು, ಜೀವ ಹೊಟ್ಟೋದ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತೀವಲ್ಲ, ಆ ವ್ಯವಹಾರ ಗತಿ ಏನು ಅನ್ನುವ ಆಶಂಕೆಗೆ, ಅನ್ನುವ ಡೌಟ್ಗೆ ಉತ್ತರ ರೂಪದಲ್ಲಿ ಬಂದಿರತಕ್ಕಂತಹ ಶ್ಲೋಕ ಇದು. ಅದಕ್ಕೆ ಆಚಾರ್ಯ ಭಾಷ್ಯ ಬರಲು ಭ್ರಾಂತ ಏವ. ಭ್ರಾಂತಿ ಅಂದ್ರೆ ಟೀಕಾರಾಯರು ಹೇಳ್ತಾರೆ, ವ್ಯವಹಾರ ಅದು ವ್ಯವಹಾರ ಮಾತ್ರ. ಜೀವ ಹೋಗ್ತಾನೆ ಅನ್ನೋ ವ್ಯವಹಾರ ಅದು ಭ್ರಾಂತಿ. ವ್ಯವಹಾರ ಅಂದ್ರೆ ಅರ್ಥ ಏನು? ಅದಕ್ಕೆ ಟೀಕಾರಾಯರು ಬರೀತಾರೆ, ವ್ಯವಹಾರೋ ಅತ್ರ ಜ್ಞಾನಂ. ವ್ಯವಹಾರ ಅಂದ್ರೆ ಜ್ಞಾನ. ಜೀವ ಹೋದ ಎನ್ನುವ ಜ್ಞಾನ ಏನಿದೆ, ಜೀವ ಸತ್ತ ಎನ್ನುವ ಜ್ಞಾನ ಏನಿದೆ, ಅದು ಕೇವಲ ಭ್ರಾಂತಿ. ಜೀವ ಸತ್ತ ಎನ್ನುವ ಜ್ಞಾನ ವ್ಯವಹಾರ ಅಂದ್ರೆ ಜ್ಞಾನ. ಜೀವನು ಹೋದ ಎನ್ನುವಂಥ ಜ್ಞಾನ, ಜೀವ ಸತ್ತೋದ ಅನ್ನುವಂಥ ಜ್ಞಾನ ಅದು ಭ್ರಾಂತಿ. ಕುತಃ? ಹೇಗೆ? ಹೇಗದು ಜೀವ ಹೋದ ಅನ್ನುವಂತಹ ವ್ಯವಹಾರ ಅದು ಭ್ರಾಂತಿ ಆಗೋದು ಹೇಗೆ ಅಂದ್ರೆ, ಅದಕ್ಕೆ ಹೇಳ್ತಾರೆ, ನನು ಅತ್ರ ಹನನಂ ಏಕಮೇವ.
ಒಬ್ಬನ ಕೊಲ್ಲೋದಲ್ಲ, ಒಬ್ಬ ಕೊಲ್ಲೋನು, ಒಬ್ಬ ಕೊಲ್ಲಿಸಿಕೊಳ್ಳುವವರು. ಸಾಯೋನೊಬ್ಬ, ಸಾಯಿಸೋನೊಬ್ಬ. ಹೌದಾನೆ? ಎರಡಿದೆ ಅಲ್ವಾ ಅಲ್ಲಿ. ಸಾಯುವವನು ಅಂತ ಒಬ್ಬ ಇದ್ದಾನೆ, ಕತ್ತಿನೋ ಏನೋ ತಗೊಂಡು ಸಾಯಿಸೋನು ಅಂತ ಒಬ್ಬ ಇದ್ದಾನೆ. ಇಬ್ಬರಿದ್ದಾರಲ್ಲಿ. ಆತ್ಮನೋ ನಿತ್ಯತ್ವಂ ಇವ ಅಸ್ವಾತಂತ್ರ್ಯಂ ಅಪಿ ಪ್ರಾಕ್ ಪ್ರತಿಪಾದಿತಂ ಯಥೋಕ್ತಂ ತಾತ್ಪರ್ಯ ನಿರ್ಣಯ. ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಆತ್ಮ ನಿತ್ಯ ಹೇಗಿದ್ದಾನೋ ಅವನು ಅಸ್ವತಂತ್ರನೂ ಆಗಿದ್ದಾನೆ ಅನ್ನುವಂತ ವಿಷಯವನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಆತ್ಮ ನಿತ್ಯ ಹೇಗೋ ಅಸ್ವತಂತ್ರ ಹಾಗೆ. ದೇವರು ನಿತ್ಯನೂ ಹೌದು, ದೇವರು ಸ್ವತಂತ್ರನೂ ಹೌದು. ದೇವರು ನಿತ್ಯನೂ ಆಗಿದ್ದಾನೆ, ಅವನು ಪರಮನಿತ್ಯ. ಯಾಕೆ ಅಂತಂದ್ರೆ ಜೀವರ ನಿತ್ಯತ್ವ ಅಂತ ಅನ್ನೋದು ಪರಮಾತ್ಮನ ಅಧೀನವಾದ್ದರಿಂದ ಆ ದೇವರು ನಿತ್ಯನೂ ಹೌದು, ಸ್ವತಂತ್ರನೂ ಹೌದು. ಜೀವರ ಹಾಗಲ್ಲ. ಜೀವರು ಹಾಗಲ್ಲ. ಜೀವರು ನಿತ್ಯರು ಹೌದಾದರೂ ಕೂಡ ಅವರು ಅಸ್ವತಂತ್ರರು. ಜೀವರ ನಿತ್ಯತ್ವ ಅಂತನ್ನೋದು ಭಗವಂತನ ಅಧೀನ ನಿತ್ಯತ್ವ. ದೇವರ ಅಧೀನ, ದೇವರ ಕಂಟ್ರೋಲ್ ನಲ್ಲಿ ಇದ್ದವರಾಗಿ ನಿತ್ಯರಾಗಿರ್ತಕ್ಕಂಥವರು ಜೀವರುಗಳು. ಆದ್ದರಿಂದ ಗೀತಾ ತಾತ್ಪರ್ಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಆಚಾರ್ಯರು. ಆತ್ಮ ನಿತ್ಯನೂ ಹೌದು, ಅಸ್ವತಂತ್ರನೂ ಹೌದು. ಗೀತಾ ತಾತ್ಪರ್ಯ ಪಾಠ ಆಗುವಾಗ ನಾ ಹೇಳ್ತೇನೆ ಏನದು. ಆದ್ದರಿಂದ ಏನ್ ಹೇಳ್ತಿದ್ದಾರೆ ಇಲ್ಲಿ, ಏನಂ ವೇತ್ತಿ ಹಂತಾರಂ ಯಶ್ಚ ಏನಂ ಮನ್ಯತೆ ಹತಂ. ಯಾರು ಅಯ್ಯೋ ನನ್ನನ್ನು ಕೊಂದು ಬಿಟ್ಟ, ನನ್ ಕೊಲ್ಲಿಗ್ ಬಂದ ಅಂತ ಯಾರು ತಿಳ್ಕೊಳ್ತಾನೋ, ಯಶ್ಚ ಏನಂ ಮನ್ಯತೆ ಹತಂ, ಯಾರು ಜೀವ ಸತ್ತ ಅಂತ ಚಿಂತನೆ ಮಾಡ್ತಾನೋ, ಉಭೌ ಸಾಯುವವನು ಸಾಯಿಸುವವನು ಇಬ್ಬರೂ ತಿಳಿದಿಲ್ಲ. ಜೀವ ಸಾಯೋದಿಲ್ಲ, ಜೀವನನ್ನ ಸಾಯಿಸ್ಲಿಕ್ಕಾಗೋದಿಲ್ಲ. ನಾಯಂ ಹಂತಿ ನ ಹನ್ಯತೆ. ಯಾರು ಜೀವನನ್ನು ಕೊಲ್ಲುತ್ತೇನೆ ಅಂತ ಅಂದುಕೊಳ್ತಾನೋ, ಯಾರು ಜೀವ ಸತ್ತ ಅಂತ ತಿಳ್ಕೊಳ್ತಾನೋ, ಆ ಇಬ್ಬರಿಗೂ, ಕೊಲ್ಲುತ್ತೇನೆ ಅಂತ ಅನ್ನುವವನಿಗೂ, ಕೊಂದೆ ಅಂತ ನಾನು ಸತ್ತು ಹೋದೆ ಅಂತ ಅಂದುಕೊಳ್ಳುವವನಿಗೂ ಗೊತ್ತಿಲ್ಲ. ನ ವಿಜಾನೀತಃ, ಸಂಪೂರ್ಣವಾಗಿ ಅವರು ತಿಳಿದಿಲ್ಲ. ಇವನು ಕೊಲ್ಲೋದೂ ಇಲ್ಲ, ಇವನನ್ನು ಕೊಲ್ಲಿಕ್ಕಾಗೋದೂ ಇಲ್ಲ. ನಾಯಂ ಹಂತಿ ನ ಹನ್ಯತೆ, ಸಾಯಿಸ್ಲಿಕ್ಕಾಗೋದೇ ಇಲ್ಲ. ಕೊಲ್ಲಲಿಕ್ಕೆ, ಜೀವನನ್ನ ಸಂಹಾರ ಮಾಡ್ಲಿಕ್ಕೆ, ಜೀವನನ್ನ ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಕೊಲ್ಲಲಿಕ್ಕೆ ಇವನು ನಾನು ಕೊಂದೆ ಅಲ್ವಾ. ಈಗ ತತ್ರ ಹನನಂ ವ್ಯವಹಾರವತ್ ಸ್ವಾತಂತ್ರ್ಯ ವ್ಯವಹಾರಸ್ಯಾಪಿ ಭ್ರಾಂತತ್ವಮನೇನ ಉಚ್ಯತೆ ಇತಿ ಉಭೌ ಇತ್ಯಾದ್ಯುಪಪದ್ಯತೆ. ಏನ್ ಹೇಳಿದ್ರೆ ಇಲ್ಲಿ, ಆತ್ಮ ನಿತ್ಯ ಇದ್ದಾನೆ, ಆತ್ಮನನ್ನ ಕೊಲ್ಲಿಕ್ಕೂ ಸಾಧ್ಯ ಇಲ್ಲ, ಕೊಲ್ಲಿಸ್ಕೊಳ್ಲಿಕ್ಕೂ ಅವನಿಗೆ ಸಾಧ್ಯ ಇಲ್ಲ. ನಿತ್ಯ ಆತ್ಮ. ನಾನು ಕೊಂದೆ, ನಾನು ಸತ್ತೆ ಅಂತ ಹೇಳ್ಬೇಕಾದ್ರೆ ಸ್ವಾತಂತ್ರ್ಯ ಭಾವ ಬಂತಲ್ಲ. ನಾನು ಅವನನ್ನ ಕೊಂದೆ ಅನ್ಬೇಕಾದ್ರೆ ನಾನು ಅವನನ್ನ ಕೊಂದೆ ಅಂತ ವ್ಯವಹಾರ ಮಾಡುವ ಕಾಲಕ್ಕೆ ಅವನಿಗೇನ್ ಬರುತ್ತೆ, ಸ್ವಾತಂತ್ರ್ಯ ವ್ಯವಹಾರವು ಜೀವನಿಗೆ ಜ್ಞಾನ ಬಂದ್ಬಿಡುತ್ತೆ ಕೆಲವರಿಗೆ. ನಾನು ಕೊಂದೆ, ಸ್ವಾತಂತ್ರ್ಯ ವ್ಯವಹಾರ ಅಂತನ್ನೋದು ಬರುತ್ತೆ. ಆಚಾರ್ಯ ಹೇಳ್ತಾರೆ, ಹೇಗೆ ಆತ್ಮನನ್ನ ಕೊಂದೆ ಎನ್ನುವಂತಹ ಜ್ಞಾನ, ವ್ಯವಹಾರ ಅಂದ್ರೆ ಜ್ಞಾನ ಅಂತಂದ್ರು, ಆತ್ಮನನ್ನ ಕೊಂದೆ ಎನ್ನುವಂತಹ ಜ್ಞಾನ ಅದು ಭ್ರಾಂತಿಯೋ, ಅದೇ ಪ್ರಕಾರವಾಗಿಯೇ ನಾನು ಸ್ವತಂತ್ರನಾಗಿದ್ದೇನೆ ಎನ್ನುವಂತಹ ಜ್ಞಾನವು ಅದು ಭ್ರಾಂತಿ. ನಾವು ಆಕ್ಚುಯಲ್ ಆಗಿ ಸ್ವತಂತ್ರರು ಅಲ್ಲ. ಆದ್ದರಿಂದಲೇ ಆಚಾರ್ಯರು ಇಲ್ಲಿ ಹೇಳಬೇಕಾದ್ರೆ ವ್ಯವಹಾರಸ್ತು ಅಂತ ಹೇಳಿ ಸಾಮಾನ್ಯವಾಗಿ ಹೇಳಿಬಿಟ್ರು.
ಕೇವಲ ಕೊಲ್ಲುವಂತಹ ವಿಷಯದಲ್ಲಿ ಮಾತ್ರ ಜ್ಞಾನ ವ್ಯವಹಾರ ಅಂತ ಹೇಳಲಿಲ್ಲ. ಸಾಮಾನ್ಯವಾಗಿ ಸ್ವಾತಂತ್ರ್ಯ ವಿಷಯದಲ್ಲಿಯೂ ಕೊಲ್ಲುವ ವಿಷಯದಲ್ಲಿಯೂ ಎರಡೂ ವಿಷಯದಲ್ಲಿಯೂ ಜೀವ ಭ್ರಾಂತಿ ಜ್ಞಾನವುಳ್ಳವನಾಗಿ ವ್ಯವಹಾರವನ್ನ ಮಾಡ್ತಾನೆ. ಭ್ರಾಂತಿ ಜ್ಞಾನ. ಯಾಕೆಂದ್ರೆ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ, ಕೊಲ್ಲುವಂತಹ ಸ್ವಾತಂತ್ರ್ಯ ಜೀವನಿಗಿಲ್ಲ. ಹೇಳ್ತಾರೆ, ನಾನು ನಿತ್ಯತ್ವೇ ಬಿಂಬ ನಿತ್ಯತ್ವಾದಯೋ ಹೇತವಃ ಉಕ್ತಾಹ. ಅಲ್ಲ ಸ್ವಾಮಿ, ನೀವು ಜೀವ ನಿತ್ಯ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಯಾಕೆ ಜೀವ ಯಾಕೆ ನಿತ್ಯ ಅಂತಂದ್ರೆ ಬಿಂಬ ನಿತ್ಯನಾಗಿದ್ದಾನೆ, ಆದ್ದರಿಂದ ಜೀವ ನಿತ್ಯ. ಪ್ರತಿಬಿಂಬ ನಿತ್ಯ ಆಗ್ಬೇಕಾದ್ರೆ ಬಿಂಬ ನಿತ್ಯ ಆಗಿರ್ಬೇಕಲ್ವಾ? ಸಿಂಪಲ್ ಲಾಜಿಕ್ ಅದು. ಪ್ರತಿಬಿಂಬ ನಿತ್ಯವಾಗಿದೆ. ಯಾಕೆ? ಬಿಂಬ ನಿತ್ಯವಾದದ್ದರಿಂದ. ಪ್ರತಿಬಿಂಬ ಯಾರು? ಜೀವ. ಬಿಂಬ ಯಾರು? ಪರಮಾತ್ಮ. ಕೇಶವ ಪ್ರತಿಬಿಂಬಕಃ ಅಂತ ಪ್ರಮಾಣ ವಾಕ್ಯವನ್ನು ಆಚಾರ್ಯರು ಹೇಳಿರೋದು. ಬಿಂಬ ನಿತ್ಯತ್ವಾದಯೋ ಹೇತವಃ ಉಕ್ತಾಹ. ಬಿಂಬ ನಿತ್ಯನಾದ್ದರಿಂದ ಪ್ರತಿಬಿಂಬ ಭೂತನಾಗಿರತಕ್ಕಂಥ ಯಾವ ಜೀವನು ನಿತ್ಯ ಇದ್ದಾನೆ ಅಂತ ಅನೇಕ ಕಾರಣಗಳನ್ನು ಹೇಳಿದ್ರು. ಅಸ್ವಾತಂತ್ರ್ಯತು ನ ಕೋಪಿ. ಜೀವ ಅಸ್ವತಂತ್ರನಿದ್ದಾನೆ ಅಂತ ಹೇಳುವಾಗ ಜೀವನ ಅಸ್ವಾತಂತ್ರ್ಯದ ವಿಷಯದಲ್ಲಿ ಯಾವುದನ್ನು ಹೇಳಲಿಲ್ಲ. ಆದ್ದರಿಂದ ಆಚಾರ್ಯರಲ್ಲಿ ಕೊನೆಯಲ್ಲಿ ಕುತಃ ಉಕ್ತ ಹೇತುಭ್ಯ ನಾಯಂ ಹಂತಿನ ಹನ್ಯತೆ, ಇಲ್ಲಿ ಹೇಳಿದ ಅನೇಕ ಕಾರಣಗಳಿಂದ ಜೀವ ಕೊಲ್ಲಿಸ್ಕೊಳ್ಳೋದಿಲ್ಲ, ಜೀವನನ್ನ ಕೊಲ್ಲಿಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ರು. ಅದು ಹೇಗೆ? ಪ್ರಶ್ನೆ ಬರುತ್ತೆ. ಬಿಂಬ ನಿತ್ಯತ್ವದ ವಿಷಯದಲ್ಲಿ ಬಿಂಬ ನಿತ್ಯ, ಪರಮಾತ್ಮ ನಿತ್ಯ, ಆದ್ದರಿಂದ ಬಿಂಬಭೂತನಾದ ಪರಮಾತ್ಮ ನಿತ್ಯ, ಆದ್ದರಿಂದ ಪ್ರತಿಬಿಂಬನಾಗಿರ್ತಕ್ಕಂತಹ ಜೀವನು ಕೂಡ ನಿತ್ಯ ಅಂತ ಅದೆಲ್ಲ ಹೇಳಿಬಿಟ್ರು. ಆದ್ರೆ ಅಸ್ವಾತಂತ್ರ್ಯದ ವಿಷಯದಲ್ಲಿ ಯಾವ ಕಾರಣಗಳನ್ನು ಹೇಳಲಿಲ್ಲ. ಹಾಗಿದ್ರೂ ಕೂಡ ಆಚಾರ್ಯರಲ್ಲಿ ಉಕ್ತ ಹೇತುಭ್ಯ, ಇಲ್ಲಿ ಹೇಳಿದ ಕಾರಣಗಳಿಂದ ಜೀವ ನಿತ್ಯ ಇದ್ದಾನೆ ಅಂದ್ಬಿಟ್ರೆ ತತ್ ಪ್ರತಿಬಿಂಬಸ್ಯ ಉಕ್ತತ್ವಾತ್, ಪ್ರತಿಬಿಂಬದ ವಿಷಯದಲ್ಲಿ ಕಾರಣಗಳನ್ನ ಕೊಟ್ರು. ಆದ್ರೆ ತಸ್ಯ ಕಥಂ ಅಸ್ವಾತಂತ್ರ್ಯ ಹೇತುತ್ವ, ಅಸ್ವಾತಂತ್ರ್ಯದ ವಿಷಯದಲ್ಲಿ ಅದು ಪ್ರತಿಬಿಂಬದ ವಿಷಯದಲ್ಲಿ ಹೇಳಿದ ಕಾರಣಗಳು ಅಸ್ವಾತಂತ್ರ್ಯದ ವಿಷಯಕ್ಕೆ ನಾವು ಅದನ್ನು ಹೇಗೆ ತಗೊಳ್ಬೇಕು? ಪ್ರತಿಬಿಂಬ ಅಸ್ವಾತಂತ್ರ್ಯ ಹೇಗೆ? ಪ್ರತಿಬಿಂಬದ ವಿಷಯದಲ್ಲಿ ನೀವು ಹೇಳಿದ ಒಪ್ಪುವಂತಹ ಕಾರಣಗಳನ್ನ ಅಸ್ವಾತಂತ್ರ್ಯದ ವಿಷಯದಲ್ಲಿ ನಾವು ಹೇಗಿಟ್ಕೊಳ್ಳೋದು ಅಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಇಲ್ಲಿ, ನಹಿ ಪ್ರತಿಬಿಂಬಸ್ಯ ಕ್ರಿಯಾ ಸಹಿ ಬಿಂಬಕ್ರಿಯೆಯ ಏವ ಕ್ರಿಯಾವಾನ್. ಇದು ಮಧ್ವ ಸಿದ್ಧಾಂತದ ತುಂಬಾ ದೊಡ್ಡ ಮಾತು, ಅಂಡರ್ಲೈನ್ ಮಾಡ್ಬೇಕಾಗಿರತಕ್ಕಂಥ ಮಾತು. ನಹಿ ಪ್ರತಿಬಿಂಬಸ್ಯ ಕ್ರಿಯಾ. ನೋಡಿ, ಕ್ರಿಯಾ ಪ್ರತಿಬಿಂಬನಿಗೆ ಅರ್ಥಾತ್ ಜೀವನಿಗೆ ಕ್ರಿಯೆ ಇಲ್ಲ, ಅಂದ್ರೆ ಸ್ವತಂತ್ರವಾಗಿ ಕ್ರಿಯೆ ಇಲ್ಲ. ಆದ್ದರಿಂದಲೇ ಗೀತಾಶ್ಲೋಕದಲ್ಲಿ ಬಂದಿರತಕ್ಕಂತಹ ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ವೇತ್ತಿ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಹಂತಾರಂ ಮತ್ತು ಹಂತಿ, ಕೊಲ್ಲುವವನು ಕೊಲ್ಲುತ್ತಾನೆ ಎನ್ನುವಂತಹ ಎರಡು ಪದಗಳಲ್ಲಿ ಏನು ಬಂದಿದ್ದಾರೆ ಹೇಳಿದ್ದಾನೆ ಕೃಷ್ಣ, ಅದು ಜೀವನ ಅಸ್ವಾತಂತ್ರ್ಯ ಇಲ್ಲ, ಅದೆಲ್ಲವೂ ಭ್ರಾಂತಿ ಮಾತ್ರ. ಕೊಲ್ತೇನೆ, ಅವನ್ ನನ್ ಕೊಲ್ಲಕ್ ಬಂದ, ಅಯ್ಯೋ ನನ್ ಸತ್ತೋದೆ ಎನ್ನುವಂತ ಜೀವನ ಮಾತುಗಳೇನಿದೆ ಆ ಮಾತುಗಳೆಲ್ಲವೂ ಕೂಡ ಕೇವಲ ಭ್ರಾಂತಿ ಮಾತ್ರ. ಯಾಕೆ? ನಹಿ ಪ್ರತಿಬಿಂಬಸ್ಯ ಕ್ರಿಯಾ, ಪ್ರತಿಬಿಂಬ ಭೂತನಾಗಿರ್ತಕ್ಕಂಥ ಜೀವನಿಗೆ ಇಂಡಿಪೆಂಡೆಂಟ್ ಆಗಿ
ಯಾವುದೇ ರೀತಿಯಾಗಿರತಕ್ಕಂಥ ಕ್ರಿಯೆಯನ್ನ ಮಾಡುವಂಥ ಸಾಮರ್ಥ್ಯ ಇಲ್ಲ. ನಹಿ ಪ್ರತಿಬಿಂಬಸ್ಯ ಕ್ರಿಯಾ. ಅದಕ್ಕೆ ಹೇಳ್ತಾರೆ, ನಾನು ಪ್ರತಿಬಿಂಬಸ್ಯಾಪಿ ಲೋಕೆ ಕ್ರಿಯಾ ದೃಶ್ಯತೆ. ಹೌದು, ಪ್ರತಿಬಿಂಬದಲ್ಲಿ ನೀವು ಪ್ರತಿಬಿಂಬನಿಗೆ ಕ್ರಿಯೆ ಇಲ್ಲ ಅಂತ ಸಾರಾಸಗಟಾಗಿ ತಿರಸ್ಕಾರ ಮಾಡಿ, ಪ್ರತಿಬಿಂಬನಿಗೆ ಕ್ರಿಯೆ ಅನ್ನೋದೇ ಇಲ್ಲ, ಜಡ ಇದ್ದ ಹಾಗೆ ಅಂತ ಆಗ್ಬಿಡುತ್ತೆ. ಆಮೇಲೆ ಜೀವ ಜಡ ಅಲ್ವಲ್ಲ, ಜೀವ ಯಾಕೆ ಜಡ ಅಲ್ಲ, ಅದು ಕೆಲಸ ಮಾಡ್ತಾನೆ, ಆದ್ರಿಂದ ಜಡ ಅಲ್ಲ. ನೀವಿಲ್ಲಿ ಪ್ರತಿಬಿಂಬನಿಗೆ ಕ್ರಿಯೆಯೇ ಇಲ್ಲ ಅಂತ ಹೇಳಿಬಿಟ್ರೆ ಅರ್ಥ ಏನು? ಲೋಕದಲ್ಲಿ ಪ್ರತಿಬಿಂಬಗಳು ಕೆಲಸ ಮಾಡುವುದು ಕಾಣುತ್ತೆ ಕಣ್ಣಿಗೆ. ಅರ್ಥಾತ್ ಪ್ರತಿಬಿಂಬ ಅಂದ್ರೆ ಜೀವ, ಆದ್ದರಿಂದ ಜೀವನಿಗೆ ಕ್ರಿಯೆಯೇ ಇಲ್ಲ ಅಂತ, ಜೀವನಿಗೆ ಕರ್ತೃತ್ವವೇ ಇಲ್ಲ ಅಂತಂದ್ಬಿಟ್ರೆ ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 3ನೇ ಪಾದದ ವಿಷಯಗಳಲ್ಲಿ ವಿರೋಧ ಬರುತ್ತಲ್ಲ. ಬ್ರಹ್ಮಸೂತ್ರದ ವಿರೋಧ ಬರುತ್ತೆ. ಕರ್ತಾ ಶಾಸ್ತ್ರಾರ್ಥವತ್ವಾತ್ ಸೂತ್ರಗಳಲ್ಲಿ ಅದಕ್ಕೆ ವಿರೋಧ ಬರುತ್ತೆ ನಿಮಗೆ. ಬಿಂಬನಿಗೆ ಕ್ರಿಯೆ, ಪ್ರತಿಬಿಂಬಕ್ಕೆ ಕ್ರಿಯೆಯೇ ಇಲ್ಲ ಅಂತ ಹೇಳಿಬಿಟ್ರೆ ಬ್ರಹ್ಮಸೂತ್ರಕ್ಕೆ, ವೇದವ್ಯಾಸರ ನಿರ್ಣಯಕ್ಕೆ ವಿರೋಧ ಅನ್ನೋದು ಬರುತ್ತೆ. ಅಂತಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅವನಿಗೆ ಕ್ರಿಯೆಯೇ ಇಲ್ಲ ಅಂತಂದ್ಬಿಟ್ರೆ ಜಡದಂತೆ ಕೂತಿರ್ತಾನೆ ಅಂತಲ್ಲಪ್ಪ. ಮುಂದೆ ಹೇಳ್ತೀವಿ ಕೇಳಿ, ಸಹಿ ಬಿಂಬಕ್ರಿಯೆಯ ಏವ ಕ್ರಿಯಾವಾನ್. ಅವನು ಬಿಂಬಕ್ರಿಯಾ, ಬಿಂಬಾಧೀನ ಕ್ರಿಯಾ, ಜೀವನ ಕ್ರಿಯೆ, ಜೀವ ಮಾಡುವಂತ ಕೆಲಸ ಬಿಂಬರೂಪಿಯಾದ ಪರಮಾತ್ಮನ ಅಧೀನವಾದ ಕ್ರಿಯೆ. ಬಿಂಬಕ್ರಿಯೆಯ ಅಂದ್ರೆ ಬಿಂಬಾಧೀನ ಕ್ರಿಯೆಯ ಕ್ರಿಯಾವಾನ್. ಕ್ರಿಯೆ ಇದೆ ಅವನಿಗೆ, ಕರ್ತೃತ್ವ ಉಂಟು. ಜೀವನಿಗೆ ಕರ್ತೃತ್ವವೇ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ನಿಷೇಧ ಮಾಡ್ತಾ ಇಲ್ಲ. ಹಾಗೆ ನಿಷೇಧ ಮಾಡಿಬಿಟ್ರೆ ಬ್ರಹ್ಮಸೂತ್ರಗಳ ಸ್ಪಷ್ಟ ವಿರೋಧ ಬರುತ್ತೆ ಅಂತ ನಮಗೂ ಗೊತ್ತಿದೆ. ನಮ್ಮ ಮಾತು ಪೂರ್ತಿ ಕೇಳಿ ಮತ್ತೆ ಆಕ್ಷೇಪವನ್ನು ಮಾಡ್ರಿ ಅಂತ ಆಚಾರ್ಯ. ಏನು ಜೀವ ಮಾಡತಕ್ಕ, ಜೀವ ಅಂದ್ರೆ ಪ್ರತಿಬಿಂಬ, ಪ್ರತಿಬಿಂಬನು ಮಾಡುವಂತ ಕ್ರಿಯಾ ಅಂತ ಅನ್ನೋದು ಬಿಂಬರೂಪದ ಕ್ರಿಯೆಯ ಅಧೀನ. ಬಿಂಬರೂಪನಾದ ಪರಮಾತ್ಮನ ಕ್ರಿಯೆಯ ಅಧೀನವಾದಂತಹ ಕರ್ತೃತ್ವ ಜೀವನದ್ದು ಇರುವಂಥದ್ದು. ತಥಾಚ ಪೂರ್ವಂ ಸ್ವಾತಂತ್ರ್ಯಾಭಾವಾಪೇಕ್ಷೆಯ ಕ್ರಿಯಾ ಪ್ರತಿಷೇಧ ಇತಿ ಜ್ಞಾತವ್ಯ. ಅಲ್ರಿ, ನೈ ಪ್ರತಿಬಿಂಬಸ್ಯ ಕ್ರಿಯಾ ಅಂತ ಹೇಳಿರೋದ್ರಿಂದ ಏನ್ ಅರ್ಥ ಆಗತ್ತೆ ಅಂದ್ರೆ, ಸ್ವಾತಂತ್ರ್ಯ ಕ್ರಿಯೆ, ಸ್ವತಂತ್ರನಾಗಿ ಇಂಡಿಪೆಂಡೆಂಟ್ ಆಗಿ ಕ್ರಿಯಾ ಅಂತನ್ನೋದು ಜೀವನಿಗೆ ಇಲ್ಲ ಅಂತ ಹೇಳಲಿಕ್ಕಾಗಿ ಪ್ರತಿಬಿಂಬನಿಗೆ ಕ್ರಿಯೆ ಇಲ್ಲ ಅಂತ ಹೇಳಿದ್ದಷ್ಟೇ ಹೊರತು ಪ್ರತಿಬಿಂಬ ಕ್ರಿಯೆಯನ್ನೇ ಮಾಡೋದಿಲ್ಲ ಅಂತ ನಾವು ನಿಷೇಧ ಮಾಡಿದ್ದಲ್ಲ. ಪ್ರತಿಬಿಂಬಭೂತನಾಗಿರ್ತಕ್ಕಂತಹ ಜೀವ, ಬಿಂಬಭೂತನಾಗಿರ್ತಕ್ಕಂತಹ, ಬಿಂಬರೂಪಿಯಾಗಿರ್ತಕ್ಕಂತಹ ಪರಮಾತ್ಮನ ಕ್ರಿಯೆಗೆ ಅಧೀನವಾದಂತಹ ಕ್ರಿಯೆಯನ್ನ ಮಾಡುವವನು, ಅಷ್ಟು ಹೊರತು ಸ್ವತಂತ್ರವಾಗಿ ಕ್ರಿಯೆಯನ್ನ ಮಾಡೋದಿಲ್ಲ ಅಂತ ನಾವು ಹೇಳಿದ್ದು. ಅದಕ್ಕೆ ಹೇಳ್ತಾರೆ, ತತ್ ಕಥಮುಚ್ಚತೆ ಬಿಂಬಕ್ರಿಯೆಯ ಏವ. ಮತ್ತ ಹಾಗಾದ್ರೆ ನೀವು ಬಿಂಬಕ್ರಿಯೆಯಿಂದ ಅಂತ ಯಾಕೆ ಹೇಳಿದ್ರಿ ಮತ್ತೆ ನೀವು? ಅದಕ್ಕೆ ಹೇಳ್ತಾರೆ, ಅದಕ್ಕೆ ತಾತ್ಪರ್ಯ ಏನು ಅಂತಂದ್ರೆ, ಸ್ವಾತಂತ್ರ್ಯ ಪ್ರತಿಷೇಧ ತಾತ್ಪರ್ಯ. ಇದರ ತಾತ್ಪರ್ಯ ಏನು ಅಂತಂದ್ರೆ, ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳುವಲ್ಲಿ ತಾತ್ಪರ್ಯ. ಬಿಂಬಕ್ರಿಯೆಯಿಂದ ಕ್ರಿಯೆಯನ್ನ ಮಾಡ್ತಾನೆ ಇವನು ಅಂತಂದ್ರೆ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ, ಜೀವ ಸ್ವತಂತ್ರ ಅಲ್ಲ ಅನ್ನೋ ತಾತ್ಪರ್ಯ. ಜೀವನಿಗೆ ಬೇರೆ ಉಪಾಧಿ ಇಲ್ಲ, ಜೀವಸ್ಯ ಪೃಥಕ್ ಉಪಾಧ್ಯ ಭಾವಾಚ. ಜೀವ ಸ್ವರೂಪಕ್ಕಿಂತ ಭಿನ್ನವಾಗಿರ್ತಕ್ಕಂತ ಉಪಾಧಿ ಅಂತ ಒಂದಿಲ್ಲ. ಜೀವ ಸ್ವರೂಪವೇ ಉಪಾಧಿ ಪರಮಾತ್ಮನಿಗೆ. ಜೀವ ಸ್ವರೂಪವೇ ಉಪಾಧಿಯಾಗಿ ಇರುವಂಥದ್ದು. ಹೇಳಿದ್ನಲ್ಲ ಹಿಂದಿನ ಶ್ಲೋಕದಲ್ಲಿ, 2 ಉಪಾಧಿಗಳಿದೆ ಅಂತ, ನಿತ್ಯೋಪಾಧಿ ಅನಿತ್ಯೋಪಾಧಿ ಅಂತ. ಅನಿತ್ಯ ಉಪಾಧಿಯಾಗಿ ನಿಂತಿರ್ತಕ್ಕಂಥ ಲಿಂಗದೇಹ,
ಲಿಂಗದೇಹ ಅನ್ನೋದು ಮುಕ್ತಿ ಹೋಗಬೇಕಾದ್ರೆ ಹೊರಟೋಗುತ್ತೆ. ಅದು ಅನಿತ್ಯ ಉಪಾಧಿ. ನಿತ್ಯ ಉಪಾಧಿ ಯಾವುದು? ಜೀವ ಸ್ವರೂಪವೇ ನಿತ್ಯಭೂತವಾದಂತಹ ಉಪಾಧಿ. ಆ ನಿತ್ಯೋಪಾಧಿಗೆ ನಾಶ ಇಲ್ಲ. ಜೀವ ಸ್ವರೂಪಕ್ಕಿಂತ ಬೇರೆಯಾಗಿರ್ತಕ್ಕಂಥ ಉಪಾಧಿ ಇಲ್ಲ. ಆದ್ದರಿಂದಲೇ ಜೀವ ಸ್ವರೂಪವೇ ದೇವರ ಪ್ರತಿಬಿಂಬ. ಜೀವ ಸ್ವರೂಪವೇ ಪರಮಾತ್ಮನ ಪ್ರತಿಬಿಂಬ. ಆದ್ದರಿಂದ ಜೀವ ಸ್ವರೂಪಕ್ಕಿಂತ ಬೇರೆಯಾಗಿರತಕ್ಕ ಒಂದು ಉಪಾಧಿ ಅಂತ ಇದೆ ಅಂತ ಅನ್ನೋದು ಲೋಕದಲ್ಲಿ ಇಲ್ಲ. ಇಷ್ಟು ಹೇಳಾದ ಮೇಲೆ ಜೀವಸ್ಯ ಈಶ್ವರಾಧೀನ ಕ್ರಿಯತ್ವೇ, ಜೀವ ಈಶ್ವರನ ಅಧೀನವಾಗಿರತಕ್ಕಂಥ ಕ್ರಿಯೆ ಕರ್ಮಗಳನ್ನ ಮಾಡ್ತಾನೆ ಅನ್ನುವಂತಹ ವಿಷಯದಲ್ಲಿ ವೇದ ಪ್ರಮಾಣವನ್ನು ಆಚಾರ್ಯರು ಕೊಡ್ತಾರೆ. ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಾತನ್ನ ಕೊಡ್ತಾರೆ, ಧ್ಯಾಯತೀವ. ಧ್ಯಾಯತೀವ ಎನ್ನುವಂತಹ ವೇದದ ಮಾತು ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂಗಂದ್ರೆ ಈಶ್ವರೋ ಜೀವಂ ಧ್ಯಾಯಯತಿ ಇತ್ಯರ್ಥ. ಪರಮಾತ್ಮ ಜೀವ ಧ್ಯಾನ ಮಾಡುವಂತೆ ಮಾಡ್ತಾನೆ ಹೊರತು ಸ್ವಾತಂತ್ರ್ಯೇಣ ಜೀವನಿಗೆ ಧ್ಯಾನಿಸುವಂತಹ ಅಧಿಕಾರ ಸಾಮರ್ಥ್ಯ ವಿಶೇಷ ಇಲ್ಲ. ಅದಕ್ಕೆ ಆಚಾರ್ಯರು ಆ ಧ್ಯಾಯತೀವ ಎನ್ನುವಂತಹ ಮಾತಿಗೆ ಭಾಷ್ಯ ಬರೀತಾರೆ, ಸ್ವಾತಂತ್ರ್ಯಾಧ್ಯಾಯತೀವ ಸೌಧ್ಯಾಯನ್ ಜೀವ ಮಂಜಸ. ಸ್ವಾತಂತ್ರ್ಯಾತ್, ಪರಮಾತ್ಮ ಸ್ವತಂತ್ರನಾದ್ದರಿಂದ ಬಿಂಬಕ್ರಿಯೆಯ ಅಧೀನವಾದ ಕ್ರಿಯೆ ಜೀವ ಮಾಡುವುದರಿಂದ, ಅಥವಾ ಜೀವ ಮಾಡುವಂತಹ ಎಲ್ಲ ಕ್ರಿಯೆಗಳು ಬಿಂಬಕ್ರಿಯೆಯ ಅಧೀನವಾದ ಕಂಟ್ರೋಲ್ಡ್ ಆಕ್ಟಿವಿಟೀಸ್ ಆದ್ದರಿಂದ ಪರಮಾತ್ಮ ಸ್ವತಂತ್ರನಾದ್ದರಿಂದ ಜೀವ ಧ್ಯಾನ ಮಾಡುವಂತೆ ಮಾಡ್ತಾನೆ, ಜೀವ ಮಾಡುವಂತಹ ಎಲ್ಲ ಕೆಲಸಗಳನ್ನು ಮಾಡಿಸ್ತಾನೆ ಎನ್ನುವ ಚಿಂತನೆ ಇರೋದರಿಂದ ಉಭೌತೌ ನ ವಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಆದ್ದರಿಂದ ನಾನು ಕೊಂದೆ, ನಾನು ಸತ್ತೆ ಅಂತ ಯಾರು ಅಂದುಕೊಳ್ತಾರೋ ಅವರಿಬ್ಬರೂ ಭ್ರಾಂತರು. ಯಾಕೆ ಅಂತಂದ್ರೆ ಇವನನ್ನ ಕೊಲ್ಲಿಕ್ ಸಾಧ್ಯ ಇಲ್ಲ, ಅವ ಸಾಯ್ಲಿಲ್ಲ ಅಂತನ್ನೋದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಅದ್ಭುತವಾಗಿರ್ತಕ್ಕಂತಹ ಒಂದು ವೇದಾಂತ, ಸುಂದರವಾಗಿರತಕ್ಕಂತಹ ಒಂದು ವೇದಾಂತ. ಇದು ಸಾಮಾನ್ಯವಾಗಿ ಅರ್ಥವಾಗದೇ ಇರತಕ್ಕಂತ, ಅತ್ಯಂತ ಗಟ್ಟಿಯಾಗಿ ಸ್ಪಷ್ಟವಾಗಿ ಕೇಳಲೇಬೇಕು ಅಂತ ಕೂತ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಅರ್ಥವೇ ಆಗೋದಿಲ್ಲ. ಅಷ್ಟು ಗಟ್ಟಿಯಾಗಿರ್ತಕ್ಕಂತಹ ವೇದಾಂತವನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕ ಹೇಳುತ್ತೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಶ್ಶಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಏನ್ರಿ ಮತ್ತೆ 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 ಅವ್ನ ಜೀವ ಹುಟ್ಟೋದಿಲ್ಲ, ಜೀವ ಸಾಯೋದಿಲ್ಲ, ಹುಟ್ಟೋದಿಲ್ಲ, ಬರೀ ಸಾವು 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 ಅನ್ನೋ ವಿಷಯವನ್ನೇ ಹೇಳ್ತಾ ಇದ್ದಾನಲ್ಲ ಕೃಷ್ಣ. ಇಲ್ಲಿ ಬೇಜಾರಾಗ್ಲಿಲ್ವಾ? ಹೇಳಿ ಹೇಳಿ ಬೇಜಾರು, ಬರೀ ಸಾವು ಹುಟ್ಟು ಹುಟ್ಟು ಸಾವು ಅಂತ ಹೇಳಿ ಬೇಜಾರು, ಕೇಳಿ ಬೇಜಾರು ಅಂತಂದ್ರೆ ಮತ್ತೆ ಪುನರುಕ್ತಿ ಹೇಳಿದ್ದನ್ನೇ ಹೇಳ್ತಾ ಇದ್ದಾನೆ ಕೃಷ್ಣ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ನೈದಂ ಭಗವದ್ವಾಕ್ಯಂ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ಎನ್ನುವಂತಹ ಭಗವದ್ಗೀತೆಯ 20ನೇ ಶ್ಲೋಕ ಏನಿದೆ ಅದು ಕೃಷ್ಣನ ಮಾತಲ್ಲ, ಭಗವದ್ವಾಕ್ಯವಲ್ಲ ಇದು. ಮತ್ಯಾರದ್ದು ಅಂತಂದ್ರೆ, ಕಿಂತು ಉಕ್ತಾರ್ಥೆ ಸಮ್ಮತಿತ್ವೇನ ಮಂತ್ರವರ್ಣೋಯ ಮುದಾಕ್ರಿಯತೆ. ಇದು ಕೃಷ್ಣ ಹೇಳಿದ ವಿಷಯಕ್ಕೆ ಪ್ರಮಾಣ ರೂಪದಲ್ಲಿ ಒಂದು ಮಂತ್ರವನ್ನ ಉದಾಹರಣೆ ಮಾಡ್ತಾ ಇದ್ದಾನೆ ಕೃಷ್ಣ. ಕೃಷ್ಣ ತನ್ನ ಮಾತನ್ನು ಹೇಳ್ತಿರೋದಿಲ್ಲ ಇಲ್ಲಿ, ತಾನು ಹೇಳಿದ ಮಾತಿಗೆ ಪ್ರಮಾಣ ರೂಪದಲ್ಲಿ ಒಂದು ವೇದ ಮಂತ್ರ ಇದು. ನಜಾಯತೆ ಮ್ರಿಯತೆ ವಾ ಕದಾಚಿತ್ ಅಂತ ಅನ್ನೋದು
ವೇದ ಮಂತ್ರ ಇದು ವೇದ ಮಂತ್ರ. ವೇದ ಮಂತ್ರವನ್ನ ಪ್ರಮಾಣ ರೂಪದಲ್ಲಿ ಕೊಡ್ತಾ ಇದ್ದಾನೆ ಅನ್ನೋದನ್ನ ಆಚಾರ್ಯರು ಭಾಷ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅತ್ರ ಮಂತ್ರವರ್ಣೋಪ್ಯಸ್ತೀತ್ಯಾಹ ನಜಾಯತ ಇತಿ. ಇಲ್ಲಿ ಮಂತ್ರವರ್ಣವೂ ಇದೆ, ವೇದ ಮಂತ್ರದ ಪ್ರಮಾಣವೂ ಇದೆ ಅನ್ನೋದನ್ನ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಏನದು? ನಾನು ಜೀವ ಸ್ವರೂಪೇಣ ಭೂತ್ವಾ ದೇಹ ಸಂಬಂಧೇನ ಭವಿತಾ ಏವ. ಜೀವ ಸ್ವರೂಪದಿಂದ ಇದ್ದಾನೆ, ದೇಹ ಸಂಬಂಧದಿಂದ ಹುಟ್ಟುತ್ತಾನೆ. ಜೀವನಿಗೆ ಹುಟ್ಟು ಅಂದ್ರೇನು? ದೇಹ ಸಂಬಂಧ ಬರೋದು ಅಂತ, ಹೊಸ ದೇಹ ಬರೋದು ಅಂತ. ಸಾವು ಅಂದ್ರೇನು? ದೇಹ ಸಂಬಂಧ ಬೇರೆ ಆಗೋದು. ಹುಟ್ಟುವುದು ಅಂತಂದ್ರೆ ದೇಹ ಬರುವುದು, ಸಾಯುವುದು ಅಂದ್ರೆ ದೇಹ ಹೋಗುವುದು, ಅಷ್ಟು ಬಿಟ್ಟು ಇನ್ನೇನು ಇಲ್ಲ. ಹಾಗಿರ್ಬೇಕಾದ್ರೆ ತತ್ಕಥ ಮುಚ್ಚತೆ ಭೂತ್ವಾ ಭವಿತಾ ನ ಇತಿ ನಾಯಂ ಭೂತ್ವಾ ಭವಿತಾ ಅಂತ ಹೇಗೆ ಹೇಳಿದ್ರು ಅಂದ್ರೆ, ನನ್ನ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ನಚ ಈಶ್ವರ ಜ್ಞಾನವತ್ ಭೂತ್ವಾ ಭವಿತಾ. ಏನ್ ಹಂಗಂದ್ರೆ, ಜೀವ ಹುಟ್ಟೋದಿಲ್ಲ. ಯಾಕೆ? ಜೀವ ಇದ್ದಾನೆ. ದೇಹ ಸಂಬಂಧ ಅಂತ ಅನ್ನೋದು ಜೀವನಿಗೆ ಹುಟ್ಟು. ತುಂಬಾ ಗಟ್ಟಿಯಾದ ವಿಷಯಗಳಿದೆಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೇಗೆ ಹೇಗೆ ಈಶ್ವರ ಜ್ಞಾನ, ಪರಮಾತ್ಮನ ಜ್ಞಾನಕ್ಕೆ ವೃದ್ಧಿಯೂ ಇಲ್ಲ, ಹ್ರಾಸವೂ ಇಲ್ಲ. ಯಥಾ ಈಶ್ವರ ಜ್ಞಾನಂ ವೃದ್ಧಿ ಹ್ರಾಸಾದಿ ವರ್ಜಿತಂ ಭೂತ್ವೈವ ಕಯಾಚಿದ್ ಅಚಿಂತ್ಯ ಶಕ್ತಿಯ ಭೂತಮಿತಿ ವ್ಯವಹಾರಾಲಂಬನಂ. ಪರಮಾತ್ಮನ ಜ್ಞಾನಕ್ಕೆ, ಈಶ್ವರ ಜ್ಞಾನಕ್ಕೆ ವೃದ್ಧಿಯೂ ಇಲ್ಲ, ಹ್ರಾಸವೂ ಇಲ್ಲ. ಆದ್ರೂ ಕೂಡ ತನ್ನ ಅಚಿಂತ್ಯ ಶಕ್ತಿಯಿಂದ ಜ್ಞಾನ ಬಂತು ಅಂತ ಹೇಳಿ ದೇವರು ಹೇಗೆ ತೋರಿಸ್ತಾ ಇದ್ದಾನೋ, ಅದೇ ಪ್ರಕಾರವಾಗಿಯೇ ಜೀವನಿಗೂ ಕೂಡ ಹುಟ್ಟಿದ ಎನ್ನುವಂಥ ವ್ಯವಹಾರ ಆ ಅಚಿಂತ್ಯ ಶಕ್ತಿಯಿಂದ ಏನಾದ್ರೂ ಇದೆಯಾ? ಅಂದ್ರೆ ಅದಕ್ಕೆ ಹೇಳ್ತಾರೆ, ಇನ್ನ ಈಶ್ವರನಂತೆ ಅಲ್ಲ ಜೀವನದ್ದು, ನ ಈಶ್ವರನಂತೆ ಅಲ್ಲ, ದೇಹ ಸಂಬಂಧ ಅಂತ ಅಚಿಂತ್ಯ ಶಕ್ತಿಯಿಂದ ಹುಟ್ಟು ಬಿಡ್ತಾನೆ ಜೀವ ಅಂತಿಲ್ಲ. ಬಾಯಿ ಬಿಡ್ಕೋಬೇಕಷ್ಟೆ. ಯಾವ ಅಚಿಂತ್ಯ ಶಕ್ತಿ? ಹೋಗು, ನಿನ್ ನಾಯಿಯಾಗಿ ಹುಟ್ಟಬೇಕು ಅಂದ್ರೆ ನಾಯಿಯಾಗಿ ಬರ್ಬೇಕಷ್ಟೆ. ಗೂಬೆಯಾಗಿ ಬರ್ಬೇಕು ಅಂದ್ರೆ ಬರ್ಬೇಕು, ಕೋತಿಯಾಗಿ ಬಂದು ಕುಣಿದಾಡ್ಬೇಕು ಅಂತಂದ್ರೆ ಕುಣಿದಾಡ್ಲೇಬೇಕು. ಅಚಿಂತ್ಯ ಶಕ್ತಿಯಿಂದ ಹುಟ್ಟೋದೇನ್ ಜೀವರು? ಸಾಧ್ಯವೇ ಇಲ್ಲ. ಈಶ್ವರ ಜ್ಞಾನಕ್ಕೆ ಮಾತ್ರ, ಈಶ್ವರನ ವಿಷಯದಲ್ಲಿ ಮಾತ್ರ ಅಚಿಂತ್ಯ ಶಕ್ತಿ. ಬೇರೆ ಇನ್ಯಾವ ವ್ಯವಹಾರದಲ್ಲೂ ಅಚಿಂತ್ಯ ಶಕ್ತಿ ಅಂತ ಅನ್ನೋದು ಬರೋದಿಲ್ಲ. ಮುಂದೆ ಹೇಳ್ತಾರೆ, ನಾನು ಈಶ್ವರ ಜ್ಞಾನಸ್ಯ ಉಕ್ತ ಪ್ರಕಾರಂ ಭೂತ್ವಾ ಭವನಂ ಕುತಃ ಸಿದ್ಧ. ಏನ ಜೀವಸ್ಯ ತಥಾ ಭಾವ ಸಂಭವ ನಾಯೋದಾ ಕ್ರಿಯತೆ ಇತ್ಯತಃ ತದ್ಧೇತಿ. ಈಶ್ವರ ಜ್ಞಾನ ವೃದ್ಧಿಹ್ರಾಸರಹಿತ ಅಂತ ಅನ್ನೋದು ನಿಮ್ಗೆ ಯಾಕೆ ಗೊತ್ತಾಗುತ್ತೆ? ಈಶ್ವರನ ಜೀವನ ಹುಟ್ಟಿವಿಗೆ ನೀವೇನು ಉದಾಹರಣೆಯನ್ನ ಕೊಟ್ರಿ? ದೇಹ ಸಂಬಂಧಾದ್ದಿ ಜಾಯತೆ,